ರಸ್ತೆನ ಉಳಿಸ್ಕೊಡ್ಬೇಕು. ಈಗ ಆಗ್ತಿರೋ ಕೆಲಸ ಅವೈಜ್ಞಾನಿಕವಾಗಿದೆ. ನಮಗೆ ಹಳೆ ರಸ್ತೆನ ಉಳಿಸ್ಕೊಡಿ. ಸ್ಥಳೀಯ ಶಾಸಕರು ಬಂದು ಉಳಿಸ್ಕೊಡ್ಬೇಕಷ್ಟೇ. ಇದು 2 ಗ್ರಾಮಕ್ಕೂ ತೊಂದರೆ ಆಗುತ್ತೆ. ದಯಮಾಡಿ ತುರ್ತಾಗಿ ಕೆಲಸ ಆಗ್ಬೇಕು. ಆದ್ರಿಂದ ನಮ್ಮಲ್ಲಿ ದಯಮಾಡಿ ಕೇಳ್ಕೊಂತ ಇದ್ದೀವಿ. ಜಮೀನು ಅವರು ಕುಳುವಾಡಿಕೆಯಲ್ಲಿ ಛತ್ರಿ ಹಿಡಿತಿದ್ರು ಅಂತ ಹೊಸಳ್ಳಿ ನಾವು ಬಳುವಳಿಯಾಗಿ ಬಿಟ್ಕೊಟ್ಟಿದ್ದು ನಾವು ಅವ್ರಿಗೆ. ಅದನ್ನು ಇವರು ಈಗ ಸ್ವಂತ ಖಾತೆ ಮಾಡಿಸ್ಕೊಂಡು ಇಷ್ಟೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಅದರಿಂದ ಇದನ್ನು ಇದೇ ಹಳೆ ರೋಡ್ನ ನಮ್ಗೆ ಉಳಿಸ್ಕೊಡ್ಬೇಕು. ಇದು ಕಟ್ಟೆ, ಬೊಮ್ಮನ ಕಟ್ಟೆ ಅಂತ ಇದು. ಇದು ನೋಡಿ ಸರ್, ಇಲ್ಲಿ ಮನೆ ಇಲ್ಲೊಂದಿದೆ, ಮುಂದೆ 3-4 ಮನೆ ಇದಾವೆ. ಈ ರೋಡ್ ಕಟ್ ಮಾಡಿದ್ರೆ ಅಲ್ಲಿ ಮನೆಗೆ ಹೋಗಕ್ಕೆ ಆಗಲ್ಲ, ವೆಹಿಕಲ್ ಹೋಗಕ್ಕೆ ಆಗಲ್ಲ. ನಮಗೆ ಭಾಳ ತೊಂದರೆ ಆಗುತ್ತೆ ಇದರಿಂದವ. ಇದನ್ನು ಇರೋ ರೋಡಿಂದ ನಮಗೆ ದುರಸ್ತಿ. ಇದು ಈಗ ಸಿಮೆಂಟ್ ರೋಡಿಗೆ ಶಾಂಕ್ಷನ್ ಮನೆ ಇದ್ದಾವೆ, ಮುಂದಕ್ಕೂ ಮನೆ ಇದಾವೆ, ಒಂದು 4-5. ಇದು ನಮ್ಮದೇ ಮನೆ. ಇದು ಮನೆಗೆಲ್ಲ ತೊಂದರೆ ಆಗುತ್ತೆ, ಇದರಿಂದ ಭಾಳ ಹಿಂಸೆ ಆಗುತ್ತೆ. ಇದನ್ನು ಅದೇ ರೋಡ್ ಉಳಿಸ್ಕೊಡೋಕೆ ಮಾಡಿಕೊಡ್ಬೇಕು ನಮಗೆ. ಇದು ನಮ್ಮದೇ ಜಮೀನು. ಇದು ಅಳಿಸಿ ನಮಗೂ ಇಲ್ಲಿವರೆಗೆ ಬರುತ್ತೆ. ನಾವು ರೋಡ್ ಬಿಟ್ಕೊಟ್ಟಿದ್ದೀವಿ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ. ಇಡೀ ಎಲ್ಲರೂ ಈ ಬೈಲು ಎಲ್ಲರೂ ಪೂರ ರೋಡ್ ಜಮೀನಾಗೆ ಖಾತೆಲೇ ಇರೋದು ರೋಡು. ಇವ್ರದ್ದು ಹಂಗೆ ಖಾತೆಲೇ ಇದೆ. ಅದು ನಾವೇನು ಮಾಡೋಕ್ಕೆ, ಮನೆ ಒಂದು ತಿಕ್ಕಳಿ ಮನೆಗಳಿದ್ದಾವೆ. ಅದ್ರಾಗ ಚೆಕ್ ಮಾಡಿ ಹೋಗಂಗೆ ಇಲ್ಲ. 20 ಮನೆ ಲೆಕ್ಕ ಇಲ್ಲಿದೆಯಲ್ಲ ಸರ್, ಇದು 18 ಅಡಿನ 18 ಅಡಿ ಬರ್ತಲ್ಲ, 18 ಅಡಿ. ಇಲ್ಲಿ ಒಂದು ಮೋರಿ ಇಡಬೇಕಾಗುತ್ತೆ. ನೀರು ಆ ಕಡೆ ಪಾಸ್ ಆಗಲ್ಲ. 18 ಅಡಿ ರೋಡ್ ಆಗಲ್ಲ. ಚರಂಡಿ ಆ ಕಡೆ ಚರಂಡಿ ಅಂದ್ರೆ 2 ಅಡಿ ಚರಂಡಿ, 5 ಅಡಿ ಚರಂಡಿ ಆಯ್ತು. ಅಲ್ಲಿ 11 ಅಡಿ ರಸ್ತೆ ಉಳಿಯುತ್ತೆ. 11 ಅಡಿ ರಸ್ತೆ ಉಳಿದ್ರೆ ಇಲ್ಲಿ ಗಾಡಿ ಟರ್ನ್ ಆಗೋದಂಗೆ, ಲಾರಿ ಹೋಗೋದಂಗೆ, ಟ್ರ್ಯಾಕ್ಟರ್ ಹೋಗೋದಂಗೆ ಭಾರಿ ಸಮಸ್ಯೆ ಆಗುತ್ತೆ. ಈಗ ಮುಂಚೆ ಇದ್ದಂಗೆ ರಸ್ತೆ ಇದ್ರೆ ಅನುಕೂಲ ಆಗುತ್ತೆ. ಈಗ ಸುರೇಶ್ ಅಣ್ಣವ್ರಿಗೆ ಮಾತಾಡಿದ್ರು, ಈಗ ಅವ್ರು ಮಾತಾಡಿದ್ರು ಕೆಲಸ ಅಲ್ಲಿಗೆ ಸ್ಟಾಪ್ ಮಾಡಿಸಿ, ನಾನು ಮುಂದೆ ಇದು ಮಾಡೋವರೆಗೂ ಕೆಲಸ ಸ್ಟಾಪ್ ಮಾಡಿಸಿ ಅಂತ ಸುರೇಶ್ ಅಣ್ಣವರು ಹೇಳಿದ್ದಾರೆ. ಕೆಲಸ ಮುಂದುವರಿಯೋದು ಬೇಡ ಅಂತ ಹೇಳಿದರೆ ಕೆಲಸ ಸ್ಟಾಪ್ ಮಾಡಿಸ್ಬೇಕಂತ. ಮುಂದೆ ಏನು ಮಾಡೋದು ಅವ್ರು ಆಮೇಲೆ ಏನು ಅಂತ ಹೇಳ್ತಾರಂತ. ಈಗ ಇಲ್ಲಿ 100 ಎಕರೆ ಜಮೀನಿಗೆ ನಾವು ಗೊಬ್ಬರ ಸೊಪ್ಪು ಏರ್ಕೊಂಡು ಹೋಗ್ಬೇಕು, ತರಕಾರಿ ಏರ್ಬೇಕು, ಗೊಬ್ಬರ ಏರ್ಬೇಕು, ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಟ್ರ್ಯಾಕ್ಟರ್ ಲಾರಿ ಯಾವ ಹೋಗಲ್ಲ ಇಲ್ಲಿ. ಬಹಳ ತೊಂದರೆ ಆಗುತ್ತೆ. ಇದನ್ನು ನಮಗೆ ಸ್ಟಾಪ್ ಮಾಡಿಸ್ಬೇಕು. ಈ ರೋಡ್ ಬಿಟ್ಟು ಇದನ್ನೇ ಉಳಿಸ್ಕೊಡ್ಬೇಕು. ನಮಗೆ ಹೆಚ್ಚು ಕಮ್ಮಿ ರೋಡ್ ಅಂತ ಅದು ಹೆಂಗಾರ ಮಾಡ್ಕೊಂಡು ಈ ರೋಡ್ ಉಳಿಸ್ಕೊಡ್ಬೇಕು. ತಿರುಗಾಡಕ್ಕೆ ಇದೇ ರೋಡ್ ನಮಗೆ. ಈ ರೋಡ್ ಮನೆ ಕಟ್ಟಬೇಕು, ರೋಡ್ ಮಾಡ್ಕೊಡಿ ಅಂತ ಕೇಳಿದಾರೆ. ಅವ್ರು ಹೇಳಿದ್ರು ನಮಗೆ ಮನೆ ಕಟ್ಟಕ್ಕೆ ರೋಡ್ ಮಾಡ್ಕೊಡಿ ಅಂತ ಹೇಳಿರೋದು. ಫೋನ್ ರಿಸೀವ್ ಮಾಡ್ತಿಲ್ಲ. ಆಮೇಲೆ ಶಾಸಕರೇ ಹೊಣೆ ಇದಕ್ಕೆಲ್ಲ. RI ಶಾಸಕರ ಹೊಣೆ ಬಂದು ಪರಿಶೀಲನೆ ಮಾಡ್ಬೇಕು ಜಾಗ. ಅವ್ರ ಫೋನೇ ರಿಸೀವ್ ಮಾಡ್ತಿಲ್ಲ. ಆಗ್ಲಿಂದ ಮಾಡಿರೋ ಅವರೆಲ್ಲ ಇದು ಮಾಡ್ಕೊಂಡೆ ಮಾಡ್ಯಾರ ಅವ್ರು. ಹೆಚ್ಚು ಅದನ್ನ ಹೇಳ್ಬೇಕಲ್ಲ. ಜಾಗ ಅಡಿಕೆ ಗಿಡ ಇರೋದ್ರಿಂದ ಅಡಿಕೆ ಗಿಡ ಇದು ಮಾಡೋವರೆಗೂ ಅದು ಇದಾಗೋವರೆಗೂ ನಾವು ಅಡಿಕೆ ಗಿಡ ಕೀಳಕ್ಕೆ ಬಿಡಲ್ಲ, ಸ್ಟಾಪ್ ಮಾಡಬೇಕು. ಪ್ರಸನ್ನ ಕುಮಾರ್ ಅಂತ. ಎಷ್ಟು ಎಕರೆ ಐತದು? ಅದು 3 ಎಕರೆ. ನಾವು ಆಳ್ಸಿದ್ದು ಚಿಕ್ತು, ನಮ್ದು ಆಳ್ಸಿದ್ದು ಚಿಕ್ತು, ನಿಮ್ದು ಜಾಗ ಇರ್ಬೋದು. 100 ವರ್ಷದ ಹಳೆ ರೋಡ್ ಒಂದ್ಸತಿ ಗ್ರಾಂಟ್ ಹೊಡಿತಾರೆ. ಗೌರ್ಮೆಂಟ್ ಜಾಗ ಮನೆನೇ ಹೊಡಿತಾರೆ. ಇದೆಲ್ಲ ಈಗ 1-2 ತಿಂಗಳು ಗ್ರಾಮ ಪಂಚಾಯತಿಯಿಂದ ವರ್ಕ್ ಆಗಿದೆ. ಇನ್ನೂ ಅದು ಬಿಲ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ. ಇನ್ನೂ ಪೆಂಡಿಂಗ್ ಇರ್ಬೋದು. ಇನ್ನೂ ಅದು ಫುಲ್ ಕ್ಲಿಯರ್ ಆಗಿಲ್ಲ. ಜಲ್ಲಿ ರಸ್ತೆ ಈಗಿನೂ ಆಗಿರೋದು, ಹಿಂದೆ ತಾಲೂಕ್ ಪಂಚಾಯತಿ ರಸ್ತೆನೂ ಆಗಿದೆ. ಈಗ ಅದೇನು ರೋಡ್ ಮಾಡೋಕೆ ಕೊಟ್ಟಿದ್ದಾರೆ ಅದು ವೈಜ್ಞಾನಿಕವಾಗಿಲ್ಲ, ಟೆಕ್ನಿಕಲ್ ಆಗಿ ಆಗಲ್ಲ. ಯಾಕೆಂದರೆ ಅದು ಕಿರಿ ಬರುತ್ತೆ. 12 ಅಡಿ ರಸ್ತೆ ಬರ್ತಾ ಇದೆ. ಆಮೇಲೆ ಇಲ್ಲೊಂದು ಮೋರಿ ಅಲ್ಲೊಂದು ಮೋರಿ ಕೊಡಬೇಕು. ಅಲ್ಲಿ ಟರ್ನ್ ಆಗಲ್ಲ. ಅಲ್ಲಿ ಟರ್ನಿಂಗ್ ಪಾಯಿಂಟಲ್ಲಿ 16 ಅಡಿ ಬರುತ್ತೆ. ಒಂದು ಟ್ರ್ಯಾಕ್ಟರ್ ಆಗಲಿ ಲಾರಿ ಆಗಲಿ ಆಗಲ್ಲ, ಟರ್ನಿಂಗ್ ಆಗಲ್ಲ. ಯಾಕೆಂದರೆ ಇವರೆಲ್ಲ ಇದೇ ದಾರಿ ಮುಖಾಂತರನೇ ಇದಕ್ಕೆ APMCಗೆ ತರಕಾರಿ ಸಾಗಿಸೋದು ಇದೇ ರೋಡಲ್ಲಿ. ಹಂಗಾಗಿ ರೈತರಿಗೆ ಭಾರಿ ಅನಾನುಕೂಲ ಆಗುತ್ತೆ, ಗ್ರಾಮಸ್ಥರಿಗೂ ಅನಾನುಕೂಲ ಆಗುತ್ತೆ. ರಸ್ತೆ ಇದ್ರೆ ಒಳ್ಳೇದು, ಅದು ವೈಜ್ಞಾನಿಕವಾಗಿ ಆಗಲ್ಲ. ತೊಂದರೆ ಆಗ್ತದೆ, ಪ್ರಾಬ್ಲಮ್ ಅದು. ಈ ರೋಡ್ ಗಾಡಿ ಕಟ್ಟಾಗಲ್ಲ, ಗಾಡಿ ಕಟ್ಟಾಗಲ್ಲ. ಆ ಊರಿಗೆ ಲಾರಿ ಯಾವುದೇ ಕಾರಣಕ್ಕೂ ಹೋಗಲ್ಲ.
ಮಾತಾಡಿ ತೋರಿಸ್ಕೊಂಡು ರೋಡ್ ಮಾಡ್ತಿರೋದು. ಇವರಿಗೆ ಬಸವರಾಜನವರಿಗೆ ಮನೆ ಕಟ್ಕೊಡಕ್ಕೆ ಮನೆಗೆ ರೋಡ್ ಬೇಕಿತ್ತು. ನಾವು ಹೇಳಿದ್ದು ಅವ್ರಿಗೆ ಮನೆಗೆ ರೋಡ್ ಮಾಡಿಕೊಡಿ, ಫುಲ್ ಆ ಕಡೆ ತನಕ ಕೂಡಿಸ್ಬೇಡಿ ಎಂದು. ಆದರೂ ಈ ಏಕಾಏಕಿ ಬಂದು ಅಡಿಕೆ ಗಿಡ ಇದ್ದಾವೆ, ಈ ಕಡೆ ಪೈರಿದೆ, ಎಲ್ಲ ಇದ್ರೂ ರೋಡ್ ಮಾಡ್ತಿದ್ದಾರೆ. ನಾವು ಹೇಳಿದ್ದು ಇವ್ರಿಗೆ ರೋಡ್ ಮನೆ ತನಕ ಮಾಡಿಕೊಡಿ ಅಂತ ಹೇಳಿದ್ರು, ಬಿಡ್ತಿಲ್ಲ ಅವರು. RI ಅಂದರೆ ಹೊಸ ಮತ್ತೆ ಗ್ರಾಂಟು. ಓಕೆ ಇವು ಎಲ್ಲ ಇದ್ರ ಜಮೀನು. ಈ ರೋಡ್ ತೆಗಿವ, ಅಲ್ಲಿಂದ ಬಂದಿದೆ ಹೊಸಳ್ಳಿಂದ, ಆ ರೋಡ್ ಇಲ್ಲಿ ಬಂದು ಇಲ್ಲ ನೀರು ಹೋಗ್ಬೇಕು. ಈಗ ಅಲ್ಲಿಂದ ರೋಡ್ ಬರ್ತಾರೆ. ಒಂದ್ಸರಿ ಎಲ್ಲ ಬಂದು ಬಗ್ಸಿದ್ರು ರೋಡ ರಾಜಶೇಖರಯ್ಯ. ಇದು 150 ವರ್ಷದ ಮೇಗಲ್ ರೋಡ್ ಸರ್. ಇದು ನಮ್ಮ ಅಪ್ಪಾರಿಗೆ ಗೊತ್ತಿಲ್ಲ ಆಗಿರೋದು. ನನಗೆ ಈಗ 70 ವರ್ಷ. ಈಗ ರೋಡ್ ಕಟ್ ಮಾಡಕ್ ಬಂದಿದ್ದಾರೆ. ನಮಗೆ ತೊಂದರೆ ಆಗುತ್ತೆ. ನಾವು ಹೊಲಕ್ಕೆ ಜಮೀನಿಗೆ ಹೋಗಕ್ಕೆ ತೊಂದರೆ ಆಗ್ತಾ ಇದೆ. ಇದು ನಮಗೆ ಸರಿಪಡಿಸಿ ಕೊಡಬೇಕು. ಇದೇ ರೋಡ್ ಉಳಿಸ್ಕೊಂಡು ಹೊಸಳ್ಳಿ ಬೆಣ್ಣೂರು ರೋಡ್, ಹೊಸಳ್ಳಿ ಬೆಣ್ಣೂರು, ಹೊಸಳ್ಳಿಗೆ ರೋಡ್ ಏಕಾಏಕಿ ಬಂದು ಆ ಕಡೆ ರೋಡ್ ಮಾಡ್ತಿದ್ದಾರೆ. ಮತ್ತೆ ಬೆಣ್ಣೂರಿಗೆ ಹೋಗೋ ರೋಡ್ ಇದು 100 ರೋಡು. ಕವಿಶ್ ಕುಮಾರ್ ಅಂತ, ಇದು ಬೇಲೂರು ತಾಲೂಕು ಬರುತ್ತೆ. ಬೆಣ್ಣೂರು ಹೊಸಳ್ಳಿ ಹೋಗೋ ಗ್ರಾಮದ ರೋಡು. ಈ ಸುಮಾರು 100-150 ವರ್ಷದ ಹಳೆ ರೋಡು. ಇದು ಹಿಂದಿನ ಕಾಲದಿಂದಲೂ ಬಿಟ್ಟಿದ್ದಾರೆ ರೋಡು. ಇದು ಹೊಸಳ್ಳಿಗೆ ಸೇರಿ ಜಮೀನು, ಈ ಕುಳ್ವಾಡಿಕೆ ಜಮೀನು ಕೊಟ್ಟಿದ್ದಾರೆ. ಅವ್ರು ಮಾಡ್ಕೊಳ್ಳಿ. ಈ ರೋಡನ್ನು ಈಗ ಏಕಾಏಕಿ ಬಂದು RI ಅಲ್ಲೊಬ್ಬ ಮನೆ ಕಟ್ತಾರೆ. ಅವ್ರು ಮನೆ ಕಟ್ಕೊಡಕ್ಕೆ ಅವ್ರಿಗೆ ರೋಡ್ ಮಾಡಿಕೊಡಿ ಅಂತ ಹೇಳಿದ್ವು. ಅವ್ರು ಅದು ಬಿಟ್ಟು ಅಲ್ಲಿಂದ ಅಲ್ಲಿವರೆಗೂ ಮಾಡ್ತಿದ್ದಾರೆ ರೋಡ. ಮನೆಗೆ ಮಾಡಿಕೊಡ್ಲಿ, ಮನೆ ಬಿಟ್ಟು ಅಲ್ಲಿವರೆಗೂ ಮಾಡ್ತಿದ್ದಾರೆ. ಈ ರೋಡಲ್ಲಿ ಹೆಚ್ಚು ಕಮ್ಮಿ ಒಂದು 200 ಎಕರೆ ಜಮೀನು ಇದೆ 2 ಊರಿಂದ. ಈ ರೋಡ್ ಬಿಟ್ಟರೆ ಇದು ಏಕಾಏಕಿ ಹಿಂದಿನ ಕಾಲದಿಂದ ಬಿಡ್ಕೊಂಬಂದಿದ್ದಾರೆ ರೋಡು. ಈಗ ತರಕಾರಿ ಹೊಡೆಯೋಕ್ಕಾಗಲಿ ಇನ್ನೊಂದು ಕಾಲಿ ಪ್ರಾಬ್ಲಮ್ ಆತ್ರಿ. ರೋಡ್ ಮಾಡಿಂದ ಸರ್ಕಾರದಿಂದ ದುಂದು ವೆಚ್ಚ ಮಾಡ್ತಾರೆ. ಇದಕ್ಕೆಲ್ಲ ನೇರ ಹೊಣೆ RI ಕಾರಣ. ರಸ್ತೆ ಆಗಿದೆ, ಈಗ ಮತ್ತೆ ಸಿಮೆಂಟ್ ರೋಡಿಗೆ ಗ್ರಾಂಟ್ ರಸ್ತೆ ಆಗಿದೆ. ಈಗ ಮಾಡಿಬಿಡ್ತೀವಿ. ಸರ್ಕಾರ ಜಮೀನು ಮಾಡ್ಕೊ.